ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕಂಗೆ ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು. ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರು ಸರಿ ಅಥವಾ ಏನೇ ಆಗಿದ್ರು ಸರಿ, ವಿ ಹ್ಯಾವ್ ಟು ಬಿ ವೆರಿ ಕೇರ್ ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಸೊ ಆ ಮಟ್ಟಕ್ಕೆ ಇದು ಡೈರೆಕ್ಷನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ವಾಚ್ ಮಾಡಿ, ತುಂಬ ಚೆನ್ನಾಗಿದೆ ಮೂವಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ವಾಚ್ ಮಾಡಿ. ಥ್ಯಾಂಕ್ ಯು. ಜಾನ್ವರಿ 10 ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ವಾಚ್ ಮಾಡಿ. ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆಸ್ ವೆಲ್. ಎಲ್ಲರೂ ಬಂದು ಎಲ್ಲ ವೀಕ್ಷಕರು ಕ್ಯಾನ್ ವಾಚ್, ಎಲ್ಲ ಆಡಿಯನ್ಸ್ ಕ್ಯಾನ್ ವಾಚ್, ಫ್ಯಾಮಿಲಿ ಆಡಿಯನ್ಸ್ ಆಸ್ ವೆಲ್ ಆಸ್ ಯಂಗ್ಸ್ಟರ್ಸ್. ಆ್ಯಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್ ಅವನ್ನೇ ಹೇಳ್ಬೋದು. ಬಿಕಾಸ್ nowadays ಮೀಡಿಯಾನೇ ಇಂಪಾರ್ಟೆಂಟ್. ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಪ್ ಟೈಪ್. ಸೊ ಎಲ್ಲರೂ ಬಂದು ನೋಡಿ. ಕೇಶವ್ ಮೂರ್ತಿ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. It's very good actually. Like they have talked about many things which many people haven't talked about. One ongoing generation and one this is a new thing. They have taken that also in 2 parts. And story is running very nice. The one part it's almost like 3 parts. And the casting is very good actually. You'll be seeing like ನೋಡ್ತಾನೆ ಇರ್ತೀರಾ. Like they're very good in acting also. Like 3 parts and everything is nice. And videography and it's very beautiful. Like ಒಂದೊಂದು scenes ಕೂಡ it's very nice. And the background music ಇರ್ಬೋದು ಅಥವಾ the singers who have done some of the songs, it's very good. And direction ಇರ್ಬೋದು. And lastly the climax will be like you'll be wondering what will happen next time. So they'll give a stop at that, what will happen next one. So it's very good movie. It is releasing on Jan. And please everyone come to the theaters and watch. It's a must watch. At least you should come to theaters and watch. It's a nice movie. Thank you. ಇನ್ನೂ ಇದೆ ಅಂತ ಅನಿಸ್ತಾ ಇರುತ್ತೆ. ಆಗಲೇ ನೋಡೋದು ತುಂಬ ಕ್ಯೂರಿಯಾಸಿಟಿ ಆಗಿದೆ. ಕನ್ನಡದಲ್ಲಿ ಈ ಥರದೊಂದು ವಿಶೇಷವಾದ ಚಿತ್ರ ತುಂಬ ಕಮ್ಮಿ. ನೀವು ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹ ಆಗಿದ್ದರೆ, ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಮಾಡೋದಾಗಿದ್ದರೆ ಈ ಕನ್ನಡ ಚಿತ್ರ ನೋಡಲೇಬೇಕು. ನೀವು ಮಿಸ್ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿದೆ. ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರಿಗೆ ಬೆಳೆಯಕ್ಕೆ ಬಿಡಿ. ದಟ್ ಇಸ್ ದ ಒನ್ ಥಿಂಗ್ ಐ ಟೆಲ್ ಯು. Very fast paced and well executed. Main concept is very unique. Even the actors have done a very good job. Well executed movie. Past couple of months actually ನೋಡೋಕೆ ಹೋದರೆ ಅಪೂರ್ವ ಭಾರದ್ವಾಜ್ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಇಂಡಸ್ಟ್ರಿಗೆ. ಈಗ 2ನೇ ರಿಲೀಸು ನೆಕ್ಸ್ಟ್ ದಿನ ಒಂದು ಬರ್ತಿದೆ. But actually 2025 sure it's a very very good film to start off with. ಮೊದಲನೇ ಚಿತ್ರ ನಾನು ನೋಡ್ತಿರೋದು and it's ಬರ್ದು ಇದ್ದೀನಿ. It's great on content and even greater in terms of entertainment. So entertainment ಇದೆ, good content ಇದೆ, very 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 good star cast, technically very sound. Don't miss it in the theaters. Watch it in theaters. It's a good film. Yes.